ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ನಾನು ವೀಡಿಯೋ ಹಾಕ್ತಿರೋದಕ್ಕೆ ಸಾರಿ. ಇನ್ನು ಮುಂದೆ ಡೈಲಿ ವೀಡಿಯೋ ಬರ್ತಾ ಇರ್ತವೆ. ಇಷ್ಟು ದಿನ ನಾನು ಬರೀ ಮೂವಿ ರಿವ್ಯೂಗಳ ವೀಡಿಯೋ ಮಾತ್ರ ಮಾಡ್ತಾಯಿದ್ದೆ. ಇನ್ಮೇಲೆ ಮೂವಿ ಎಕ್ಸ್ಪ್ಲನೇಷನ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. 2 ಥರದ ವೀಡಿಯೋಸ್ಗಳು ಬರ್ತವೆ ಇನ್ನು ಮುಂದೆ. ಸೊ ಮುಂದೆ ಹೋಗೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈಗ ಕತೆ ಕಡೆ ಹೋಗೋಣ. ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನೆಗ್ಲೆಕ್ಟ್ ಮಾಡಿ ಅವರ ತಂಟೆಗೆ ಹೋಗ್ತಾರೆ. ಹೋದಾಗಲೇ ಗೊತ್ತಾಗೋದು ಆ ಮನೆಯಲ್ಲಿರುವ ಅಪ್ಪ ಅಮ್ಮ ಮಗಳು ಎಲ್ಲರೂ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಮಾಸ್ಟರ್ಸ್ಗಳು ಅಂತ. ನಮ್ಮ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಬ್ಲಾಸ್ಟ್ ಸಿನಿಮಾದ ಮೇನ್ ಟ್ವಿಸ್ಟ್ ಇರೋದೇ ಇಲ್ಲಿ. ಅರ್ಜುನ್ ಸರ್ಜಾ ಅವರ ಒಬ್ಬರೇ ಫೈಟ್ ಮಾಡೋದನ್ನು ನಾವು ನೋಡಿರ್ತೀವಿ. ಆದರೆ ಈ ಸಿನಿಮಾದಲ್ಲಿ ಅವರ ಇಡೀ ಫ್ಯಾಮಿಲಿನೇ ಒಂದು ವೆಪನ್. ಯಾವುದೇ ಪ್ರಮೋಷನ್ ಇಲ್ಲ, ದೊಡ್ಡ ಹೈಪ್ ಇಲ್ಲ. ಆದರೂ ಥಿಯೇಟರ್ಗಳಲ್ಲಿ ಈಗ ಬ್ಲಾಸ್ಟ್ ಸಿನಿಮಾ ಅಕ್ಷರಶಃ ಬ್ಲಾಸ್ಟ್ ಆಗ್ತಾ ಇದೆ. ಈ ಮೂವಿಯಲ್ಲಿ ಅರ್ಜುನ್ ಸರ್ಜಾ ಅವರ ಕಂಬ್ಯಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಈ ಸಿನಿಮಾದಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ, ಯಾಕೆ ಇಡೀ ಸೋಷಿಯಲ್ ಮೀಡಿಯಾ ಇದರ ಬಗ್ಗೆ ಮಾತಾಡ್ತಾ ಇದೆ, ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ನಮಗೆ ಕಿಲಕ್ಕಾಡು ಅಂತ ಒಂದು ಮಸ್ತ್ ಬೆಟ್ಟದ ಹಳ್ಳಿ ತೋರಿಸ್ತಾರೆ. ಅಲ್ಲಿ ಸುಮಾರು 800 ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಎಂಟ್ರಿ ಆಗುತ್ತೆ. ನಮಗೆ ತೋರಿಸ್ತಾರೆ ಮೂವಿಯ ಮೇನ್ ವಿಲನ್. ತಿಂಡಿ ಕಾಸಿನ ಥರ ದುಡ್ಡನ್ನು ಇಟ್ಕೊಂಡಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವನ ಹೆಸರು ವರುಣ್ ದಯಾಳ್. ಆ ಬೆಟ್ಟದಲ್ಲಿ ಮಿನರಲ್ಸ್ ಇರುತ್ತೆ, ಅದನ್ನು ಕಳ್ತನ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ. ಈ ಒಂದು ಕಳ್ಳತನದ ಪ್ಲ್ಯಾನ್ಗೆ ಒಬ್ಬನೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಬ್ಬ ಕರಪ್ಟ್ ಮಿನಿಸ್ಟರ್ ಎಲ್ಪ್ ಬೇರೆ ತಗೊಂಡಿರ್ತಾನೆ. ಬರೋಬ್ಬರಿ 1000 ಕೋಟಿ ಲಂಚ ತಗೊಂಡು, ನೀನು ಆ ಹಳ್ಳಿನೇ ಮುಗಿಸ್ಬಿಡಪ್ಪ, ನನಗೇನು ಚಿಂತೆ ಇಲ್ಲ ಅಂತ ಅಪ್ರೂವಲ್ ಕೊಟ್ಬಿಡ್ತಾನೆ. ಅವನು ಆ ಕರಪ್ಟ್ ಮಿನಿಸ್ಟರ್ ಒಂದು ಕಡೆ, ಈ ಅಂಡರ್ ವರ್ಲ್ಡು ಕಾರ್ಪೊರೇಟ್ ಸ್ಕ್ಯಾಮ್ ನಡೀತಾ ಇದೆ ಇನ್ನೊಂದು ಕಡೆ. ನಮ್ಮ ಹೀರೋ ಅರ್ಜುನ್ ಸರ್ಜಾ ಅವರನ್ನು ತೋರಿಸ್ತಾರೆ, ಅವರ ಫ್ಯಾಮಿಲಿನ ತೋರಿಸ್ತಾರೆ. ಇವರದಂತೂ ಪಕ್ಕಾ ಕರಾಟೆ ಫ್ಯಾಮಿಲಿ. ಅರ್ಜುನ್ ಸರ್ಜಾ ಅವರದು ಈ ಮೂವಿಯಲ್ಲಿ ನೇಮ್ ಬಂದು ರಾಮ್ರಾಜ್ ಅಂತ. ರಾಮ್ರಾಜ್ ಸಣ್ಣ ವಯಸ್ಸಿನಿಂದಲೇ ತನ್ನ ಮಗಳು ನೀಲಾಗೆ ಒಂದು ಮಾತನ್ನು ಹೇಳ್ಕೊಟ್ಟಿರ್ತಾನೆ. ಆ ಮಾತು ಏನಪ್ಪ ಅಂತ ಅಂದರೆ, ನಮಗೆ ಗೊತ್ತಿರೋರಿಗೆ ಎಲ್ಪ್ ಮಾಡ್ತೀವಲ್ಲ ಅದು ತುಂಬಾ ಮಾಮೂಲಿ, ಆದರೆ ಯಾರು ಏನು ಅಂತ ಗೊತ್ತಿಲ್ಲದೆ ಇರೋರಿಗೋಸ್ಕರ ನಿಲ್ಲೋದಿದೆಯಲ್ಲ ಅದು ನಿಜವಾದ ಧರ್ಮ ಅಂತ ಹೇಳ್ಕೊಟ್ಟಿರ್ತಾನೆ. ಹೀಗೆ ಬೇರೆಯವರಿಗೋಸ್ಕರ ಎಲ್ಪ್ ಮಾಡೋಕ್ಕೆ ಹೋಗಿ ಆ ಹಳ್ಳಿನ ಮುಗಿಸೋಕೆ ಬಂದ ಆ ವಿಲ್ಲನ್ ಗ್ಯಾಂಗ್ನ ಹತ್ರ ನಮ್ಮ ಹೀರೋ ಫ್ಯಾಮಿಲಿ ಹೇಗೆ ಸಿಗಾಕೊಳ್ಳುತ್ತೆ ಮತ್ತು ಅಲ್ಲಿಂದ ಹೇಗೆ ಎಸ್ಕೇಪ್ ಆಗಿ ಇಡೀ ಹಳ್ಳಿನ ಕಾಪಾಡ್ತಾನೆ ಅನ್ನೋದೇ. ರಾಮರಾಜು ಒಬ್ಬ ಕರಾಟೆ ಮಾಸ್ಟರ್ ಆಗಿರ್ತಾನೆ. ಇವನ ವೈಫ್ ನೀಲ್ವೇಣಿ, ಮಗಳು ನೀಲಾ ಮತ್ತು ರಾಮರಾಜ್ ತಮ್ಮ, ಇಷ್ಟು ಜನ ಒಂದೇ ಕಡೆ ಮಸ್ತಾಗಿ ಇರ್ತಾರೆ. ನೀಲಾ ಇರ್ತಾಳಲ್ಲ, ಅವಳು ಚಿಕ್ಕ ವಯಸ್ಸು ಇದ್ದಾಗ ರೋಡಲ್ಲಿ ಒಬ್ಬ ಅವಳಿಗೆ ಹೊಡೆದಿರ್ತಾನೆ. ಇದನ್ನು ಹೋಗ್ಬಿಟ್ಟು ಅವಳು ಅವರ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಅದಕ್ಕೆ ಅವರ ಅಪ್ಪ ಕೇಳ್ತಾನೆ, ಮಗಳೇ ನಿಂದೇನಾದರೂ ತಪ್ಪಿತ್ತಾ ಇದರಲ್ಲಿ ಅಂತ. ಅದಕ್ಕೆ ಅವಳು ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ, ಹೌದಾ ನಿಂದು ಏನು ತಪ್ಪಿಲ್ವಾ, ಹಂಗಾದ್ರೆ ನೀನೇ ಹೋಗ್ಬಿಟ್ಟು ಅವನಿಗೆ ತಿರುಗಿ ಹೊಡೆದ್ಬಿಟ್ಟು ಬಾ ಅಂತ ಮೋಟಿವೇಟ್ ಮಾಡ್ತಾನೆ. ಇಲ್ಲಿಂದ ಅಪ್ಪ ಮಗಳಿಗೆ ಕರಾಟೆ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ದಿನಗಳು ಕಳೆದು ಹೋಗ್ತವೆ. ನೀಲಾ ದೊಡ್ಡವಳಾಗಿರ್ತಾಳೆ. ಒಂದು ದಿನ ಕಾಲೇಜು ಮುಗಿಸಿ ಜಾಬ್ ಸೇರಿದಾಗ ಅಲ್ಲಿರೋ ಆಫೀಸ್ ಮ್ಯಾನೇಜರ್ ಇವಳ ಹತ್ರ ತಪ್ಪಾಗಿ ಕೆಟ್ಟದಾಗಿ ಬಿಹೇವ್ ಮಾಡೋಕ್ಕೆ ಬರ್ತಾನೆ. ನಮ್ಮ ಹೀರೋಯಿನ್ ಕರಾಟೆ ಮೋಡ್ ಆನ್ ಆಗುತ್ತೆ. ಅವನನ್ನು ಹಿಡ್ಕೊಂಡು ಅಲ್ಲೇ ಆಫೀಸ್ನಲ್ಲೇ ಎಲ್ಲರೂ ಎದುರು ಅಕ್ಷರಶಃ ಚಚ್ಚಿ ಬಿಸಾಕ್ತಾಳೆ. ಆವಾಗಲೇ ಆಫೀಸ್ನ ಬೇರೆ ಹುಡುಗಿರು ಕೂಡ ಬಂದುಬಿಟ್ಟು ಇವನ ತುಂಬ ದಿನದಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ, ನಮಗೂ ಕೂಡ ಸೂಪರಾಗಿ ಹೊಡೆದ್ರಿ ನೀವು ಅಂತ ನೀಲಾಗೆ ಟ್ಯಾಂಕ್ಸ್ ಹೇಳ್ತಾರೆ. ಆದರೆ ಮಗಳು ಈ ಥರ ರೌಡಿ ಥರ ಫೈಟ್ ಮಾಡೋದು ಅಮ್ಮನಿಗೆ ಇಷ್ಟ ಆಗ್ತಾ ಇರಲ್ಲ. ಅದಕ್ಕೆ ರಾಮರಾಜ್ ಸೂಪರ್ ಡೈಲಾಗ್ ಹೊಡಿತಾರೆ, ಯಾವಾಗಲೂ ಹುಡುಗಿರನ್ನು ಕಾಪಾಡೋಕ್ಕೆ ಯಾರೂ ಬರಲ್ಲ, ಅವರಿಗೆ ಅವರೇ ಪ್ರೊಟೆಕ್ಷನ್ ಕೊಡಬೇಕು. ಅದಕ್ಕೆ ನನ್ನ ಮಗಳನ್ನು ಹುಲಿ ಥರ ಬೆಳೆಸಿದ್ದೀನಿ. ಈಗ ಇನ್ನೊಂದು ಕಡೆ ಸಿನಿಮಾದ ಮೇನ್ ವಿಲನ್ ವರುಣ್ ದಯಾಳನ್ನು ಈ ಕಿಲ್ಕಾಡು ಹಳ್ಳಿನ ನಾಶ ಮಾಡೋಕ್ಕೆ ಪ್ಲ್ಯಾನ್ ಫೈನಲ್ ಮಾಡ್ತಾನೆ. ಮಿನಿಸ್ಟರ್ಗೆ ಕೊಡಬೇಕಾದ 1000 ಕೋಟಿ ಕಮಿಷನ್ ದುಡ್ಡನ್ನು ಬ್ಲ್ಯಾಕಿಂದ ವೈಟ್ ಕನ್ವರ್ಟ್ ಮಾಡೋದಕ್ಕೆ ಇವನು ಅಭಿರಾಮ್ ಅನ್ನೋ ಅಂಡರ್ ವರ್ಲ್ಡ್ ಮಾಫಿಯಾ ಹೆಡ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಈ ಅಭಿರಾಮ್ ಇರ್ತಾನಲ್ಲ, ಇವನು CBI ಪೊಲೀಸ್ ಇವರೆಲ್ಲ ಹುಡುಕ್ತಿರೋ ಮೋಸ್ಟ್ ವಾಂಟೆಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್.
ಇರ್ತಾನೆ. ದುಬೈ ಮೂಲಕ ಹವಾಲಾ ನೆಟ್ವರ್ಕ್ ಯೂಸ್ ಮಾಡಿ ಮಿನಿಸ್ಟರ್ ಅಕೌಂಟ್ಗೆ ದುಡ್ಡು ಜಮಾ ಮಾಡೋದೇ ಇವನ ಪ್ಲ್ಯಾನ್. ಆ ದುಬೈ ಡೀಲರ್ ಕನ್ಫರ್ಮೇಷನ್ಗಾಗಿ ಈ ಅಭಿರಾಮ್ಗೆ ಒಂದು ಸ್ಪೆಷಲ್ ₹100 ನೋಟನ್ನು ಕೊಡ್ತಾನೆ. ಆ ನೋಟನ್ನು ದುಬೈಯಲ್ಲಿ ತೋರಿಸಿದ್ರೆ ಮಾತ್ರ ದುಡ್ಡು ರಿಲೀಸ್ ಆಗೋದು. ಇದೇ ಟೈಮ್ಲಿ ಕಾರ್ತಿಕೇಯನ್ ಅನ್ನೋ ಒಬ್ಬ ಜರ್ನಲಿಸ್ಟ್ ವಿಲನ್ ವರುಣ್ ಮಾಡ್ತಾ ಇರೋ ಸ್ಕ್ಯಾಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಈ ವಿಷಯ ಈ ವಿಲನ್ ವರುಣ್ ಗೊತ್ತಾಗ್ಬಿಟ್ಟು ತನ್ನ ಲೋಕಲ್ ರೌಡಿ ಕೃಪಾಕರನ್ ಮೂಲಕ ಆ ಜರ್ನಲಿಸ್ಟ್ ಮತ್ತು ಅವನ ಇಡೀ ಫ್ಯಾಮಿಲಿ ಮರ್ಡರ್ ಮಾಡಿಸ್ಬಿಡ್ತಾನೆ. ಇದರಿಂದ ನಮಗೆ ಒಂದು ಚಿಕ್ಕ ಐಡಿಯಾ ಬರುತ್ತೆ, ವಿಲನ್ ಎಷ್ಟು ಡೇಂಜರಸ್ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿಂದ ಕತೆ ಸ್ಪೀಡ್ ತಗೊಳುತ್ತೆ. ದುಬೈಗೆ ಹೋಗ್ಬೇಕಾಗಿದ್ದ ಮಾಫಿಯಾ ಹೆಡ್ ಅಭಿರಾಮ್ ಹಿಂದಿನ ರಾತ್ರಿ ಫುಲ್ಲು ಕುಡಿದ್ಬಿಟ್ಟು ಬ್ರಿಡ್ಜ್ ಮೇಲೆ ಕಾರ್ ಆಕ್ಸಿಡೆಂಟ್ ಮಾಡ್ಕೋತಾನೆ. ಪೊಲೀಸ್ ಬಂದ್ಬಿಟ್ಟು ಅವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ವಿಲ್ಲನ್ ವರುಣ್ ಇರ್ತಾನಲ್ಲ, ಗಾಬರಿ ಆಗಿಬಿಟ್ಟು ಕೃಪಾಕರನ್ ಗ್ಯಾಂಗ್ ಕಳಿಸ್ಬಿಟ್ಟು ಹಾಸ್ಪಿಟಲ್ನಿಂದ ಅಭಿರಾಮ್ನ ಕಿಡ್ನ್ಯಾಪ್ ಮಾಡೋಕ್ಕೆ ಹೇಳ್ತಾನೆ. ಆದರೆ ಹಾಸ್ಪಿಟಲ್ನಲ್ಲಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ದ ಅಭಿರಾಮ್ ಕಾಲಿಗೆ ಇನ್ಸ್ಪೆಕ್ಟರ್ ಶೂಟ್ ಮಾಡಿಬಿಡ್ತಾರೆ. ಆದರೂ ಪೊಲೀಸರನ್ನು ಚಚ್ಚಾಕ್ಬಿಟ್ಟು ಅಭಿರಾಮ್ ಅಲ್ಲಿಂದ ಎಸ್ಕೇಪ್ ಆಗಿ ರೌಡಿ ಕೃಪಾಕರನ್ ಅಡ್ಡಕ್ಕೆ ಸೇರ್ಕೋತಾನೆ. ಆದರೆ ಅವನ ಕಾಲಿಗೆ ಶೂಟ್ ಮಾಡಿರ್ತಾರಲ್ಲ ಪೊಲೀಸು, ಅದರಿಂದ ಅವನ ಕಾಲಿಗೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅದನ್ನು ಕ್ಯೂರ್ ಮಾಡೋದಕ್ಕಿಂತ ಡಾಕ್ಟರು ಒಂದು 5 ಡೋಸ್ ಟ್ಯಾಬ್ಲೆಟ್ನ ತರೋದಕ್ಕೆ ಕೃಪಾಕರನನ್ನು ತನ್ನ ಗ್ಯಾಂಗ್ ಹೊಸ ರೌಡಿ ಟೋಬಿಯನ್ನು ಕಳಿಸ್ತಾನೆ. ಈ ಟೋಬಿ ನೇರವಾಗಿ ಹೋಗೋದು ನಮ್ಮ ಹೀರೋ ಅರ್ಜುನ್ ಸರ್ಜಾ ತಮ್ಮ ಮೆಡಿಕಲ್ ಶಾಪ್ಗೆ. ಆ ಟೈಮಲ್ಲಿ ಅಂಗಡಿಯಲ್ಲಿ ನೀಲ ಒಬ್ಬಳೇ ಇರ್ತಾಳೆ. ನೀಲ ಹೇಳ್ತಾಳೆ, ಈ ಟ್ಯಾಬ್ಲೆಟ್ ಬೇಕು ಅಂತಂದರೆ ಪ್ರಿಸ್ಕ್ರಿಪ್ಷನ್ ಬೇಕು ಅಂತ ಅವನ ಹತ್ರ ಅದು ಇರೋದಿಲ್ಲ. ಟೋಬಿ ಕತ್ತಿ ತೋರಿಸಿ ಎದುರಿಸಿದಾಗ ನೀಲ ಪ್ರಿಸ್ಕ್ರಿಪ್ಷನ್ ಇಲ್ದಿದ್ರೂ ಟ್ಯಾಬ್ಲೆಟ್ ಕೊಡ್ತಾಳೆ. ಆದರೆ ತಗೊಂಡ್ಬಿಟ್ಟು ಸುಮ್ಮನೆ ಹೋಗ್ಬೇಕು ತಾನೆ. ಟೋಬಿ ಆ ಥರ ಮಾಡಲ್ಲ. ಸುಮ್ಮನೆ ಹೋಗದೆ ನೀಲ ಕತ್ತಲ್ಲಿದ್ದ ಚಿನ್ನದ ಚೈನ್ಗೆ ಕೈ ಹಾಕ್ತಾನೆ. ಅಷ್ಟೇ ನೋಡಿ, ಕೇಲ್ ಕತಮ್. ನೀಲಾಗೆ ಫುಲ್ ಕೋಪ ಬಂದ್ಬಿಟ್ಟು ಅವನನ್ನು ಅಲ್ಲೇ ರೋಡಲ್ಲಿ ಹಾಕಿ ಪುಡಿ ಪುಡಿ ಮಾಡ್ತಾಳೆ. ಅಲ್ಲಿ ಸುತ್ತಮುತ್ತಲಿ ಇದ್ರಲ್ಲ ಜನ, ಅವರು ಬಂದ್ಬಿಟ್ಟು ಪೊಲೀಸರನ್ನು ಕರೆಸ್ಬಿಟ್ಟು ಟೋಬಿನ ಹಿಡ್ಕೊಂಡು ಹೋಗ್ತಾರೆ. ಜೈಲಿಗೆ ಹೋದ ಟೋಬಿ ಎದುರುಬಿಟ್ಟು ಅಡ್ಡಕ್ಕೆ ಫೋನ್ ಮಾಡಿ ಮ್ಯಾಟರ್ನ ತಿಳಿಸ್ತಾನೆ. ಅಭಿರಾಮ್ಗೆ ಫುಲ್ ಕೋಪ ಬರುತ್ತೆ. ಅವನು ಕೃಪಾಕರನ್ ತಮ್ಮನಿಗೆ ಹೇಳ್ತಾನೆ, ಆ ಮೆಡಿಕಲ್ ಶಾಪ್ ಹುಡುಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲರನ್ನೂ ಮುಗಿಸ್ಬಿಟ್ಟು ಆ ಟ್ಯಾಬ್ಲೆಟ್ ತೊಗೊಂಡು ಬನ್ನಿ ಅಂತ. ಈಗ ನೆಕ್ಸ್ಟ್ ಏನಾಗುತ್ತಲ್ಲ, ಅದು ಒಂಥರ ದೃಶ್ಯಂ ಮೂವಿ ಸ್ಟೈಲಲ್ಲೇ ಅಂದ್ಕೊಳ್ಳಿ. ಈಗ ರೌಡಿಗಳು ನಮ್ಮ ಹೀರೋ ಮನೆಗೆ ಬರ್ತಾರೆ. ರೌಡಿಗಳು ಅಂದ್ಕೊಂಡಿರ್ತಾರೆ ಇದೊಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇವ್ರು ನಮ್ಗೇನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬಂದಮೇಲೆ ಗೊತ್ತಾಗೋದು ಇದು ಒಂದು ಡೆಡ್ಲಿ ಕರಾಟೆ ಫ್ಯಾಮಿಲಿ ಅಂತ. ಬಂದ 4 ಜನ ರೌಡಿಗಳನ್ನು ಅಪ್ಪ, ಮಗಳು ಮತ್ತು ಅಮ್ಮ ಮೂವರು ಸೇರಿ ಅಕ್ಷರಶಃ ಛಿದ್ರ ಮಾಡ್ತಾರೆ. ಇದೊಂದು ಸೆಲ್ಫ್ ಡಿಫೆನ್ಸ್ಗಾಗಿ ಸ್ಟಾರ್ಟ್ ಆದ ಫೈಟ್ನಲ್ಲಿ ರೌಡಿಗಳು ಸತ್ತೋಗ್ತಾರೆ. ನೀಲ ಹೇಳ್ತಾಳೆ, ಇವರನ್ನು ಬದುಕಿಸಿ ಕೊಟ್ಬಿಟ್ರೆ ಪೊಲೀಸ್ಗೆ ಹಾಕ್ಕೊಡ್ತಾರೆ, ಇಡೀ ಗ್ಯಾಂಗ್ನ ಮುಗಿಸ್ಬಿಡೋಣ ಅಂತ. ಹಾಗೆ ಬಂದ ಎಲ್ಲ ರೌಡಿಗಳನ್ನು ಮುಗಿಸ್ಬಿಟ್ಟು ಮನೆ ಪಕ್ಕದಲ್ಲೇ ಇದ್ದ ಹೊಂಡದಲ್ಲಿ ಹಾಕಿ ಊತಾಕ್ತಾರೆ. ಇದೊಂದು ಕಡೆ ಅಭಿರಾಮ್ ತನ್ನ ಪರ್ಸ್ನ ಹುಡುಕ್ತಾ ಇರ್ತಾನೆ, ಸಿಗೋದಿಲ್ಲ. ಯಾಕಂದರೆ ಆ ಕೃಪಾಕರನ್ ತಮ್ಮ ಪರ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗಿರ್ತಾನೆ. ಆ ಪರ್ಸಲ್ಲಿ ಒಳಗಿರೋದೇ ಆ ಮೇನ್ ₹100 ಹವಾಲಾ ನೋಟ್. ನೆನಪಿದೆ ತಾನೇ, ಹೇಳಿದ್ನಲ್ಲ, ಆ ₹100 ನೋಟ್ ಇಲ್ಲ ಅಂತಂದರೆ 1000 ಕೋಟಿ ಟ್ರಾನ್ಸಾಕ್ಷನ್ ಆಗಲ್ಲ. ಈಗ ಅದೇ ಅಭಿರಾಮ್ ತಾನೇ ಖುದ್ದಾಗಿ ನಮ್ಮ ಹೀರೋ ಮನೆಗೆ ಬರ್ತಾನೆ. ಆ ಟೈಮಲ್ಲಿ ಅರ್ಜುನ್ ಸರ್ಜಾ ಹೊರಗಡೆ ಎವಿಡೆನ್ಸ್ ನಾಶ ಮಾಡೋಕ್ಕೆ ಹೋಗಿರ್ತಾನೆ. ಮನೆಯಲ್ಲಿ ನೀಲ ಮತ್ತು ಅಮ್ಮ ಮಾತ್ರ ಇರ್ತಾಳೆ. ಅಭಿರಾಮ್ ಬಂದ್ಬಿಟ್ಟು ಪರ್ಸ್ ಎಲ್ಲಿದೆ ಅಂತ ಗಲಾಟೆ ಮಾಡಿ ಇವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರು ಸೇರಿ ಅಭಿರಾಮ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಮ್ಮ ಆ್ಯಕ್ಷನ್ ಕಿಂಗ್ ಎಂಟ್ರಿ ಕೊಟ್ಟು ಆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಭಿರಾಮ್ನ ಲಾಕ್ ಮಾಡಿ ಚೇರಿಗೆ ಕಟ್ಟಾಕ್ತಾನೆ. ಆಮೇಲೆ ಲೋಕಲ್ ರೌಡಿ ಕೃಪಾಕರನ್ ಫೋನ್ ಮಾಡಿ ಆ ಪರ್ಸ್ನಲ್ಲಿರೋ ₹100 ನೋಟ್ ಕೊಟ್ಟು ಅಭಿರಾಮ್ನ ಬಿಟ್ಬಿಡು ಅಂತ. ನೀನು ಆ ಥರ ಮಾಡಿದರೆ ನಾವು ನಿನ್ನ ಫ್ಯಾಮಿಲಿನ ಮತ್ತೆ ನಿನಗೆ ಏನು ಮಾಡಲ್ಲ, ಬದುಕೋಗ್ಬಿಡ್ತೀವಿ ಅಂತ ಹೇಳ್ತಾನೆ. ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ನಮ್ಮ ಹೀರೋ ಅರ್ಜುನ್ ಸರ್ಜಾ ಅವರು ಹೇಳ್ತಾರೆ, ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಫ್ಯಾಮಿಲಿ ತಂಟೆಗೆ ಬರ್ತೀಯ ಅಂತ ಹೇಳ್ಬಿಟ್ಟು ಆ ₹100 ನೋಟನ್ನ ಅಲ್ಲೇ ಹರಿದಾಕ್ತಾನೆ. ಇದಾದಮೇಲೆ ಹೀರೋ ಅಂದರೆ ಅರ್ಜುನ್ ಸರ್ಜಾ ಮತ್ತು ಅವನ ಮಗಳು ನೀಲ ಆ ಲೋಕಲ್ ರೌಡಿ ಕೃಪಾಕರನ್ ಅಡ್ಡಕ್ಕೆ ಹೋಗ್ತಾರೆ. ಅಡ್ಡಕ್ಕೆ ಹೋಗ್ಬಿಟ್ಟು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಈ ಇಡೀ ₹1000 ಕೋಟಿ ಹವಾಲಾ ಸ್ಕ್ಯಾಮ್ ಬಗ್ಗೆ ಇಷ್ಟೇ ಅಲ್ಲ, ಆ ವರುಣ್ ದಯಾಳ್ನ ಬಗ್ಗೆನೂ ಗೊತ್ತಾಗುತ್ತೆ. ಅವನೆಂಥ ಕ್ರೂರಿ, ಕಠೋರ, ಹಳ್ಳಿ ಜನರನ್ನು ಯಾಕೆ ಕೊಲ್ಲೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾನೆ, ಇವೆಲ್ಲ ಬಯಲಾಗುತ್ತೆ.
ಇವಾಗ ಏನು ಮಾಡ್ತಾರೆ ಅಂತಂದರೆ ಪ್ಲ್ಯಾನ್ ಪ್ರಕಾರ ಇವರು ಕೂಡ ಈ ಒಂದು ಲೋಕಲ್ ರೌಡಿಗಳನ್ನು ಮುಗಿಸ್ಬಿಟ್ಟು ಆ ಕ್ರಿಮಿನಲ್ ಅಭಿರಾಮ್ ಕೂಡ ಕೊಂದು ಹೋಗ್ತಾರೆ. ನೋಡಿ, ಇದರಲ್ಲೇ ನಮಗೊಂದು ಐಡಿಯಾ ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಪರವಾಗಿಲ್ಲ, ತಮ್ಮ ತಂಟೆಗೆ ಬಂದರೆ ಎಂಥ ದೊಡ್ಡ ರೌಡಿನೇ ಇರಲಿ ಅವರನ್ನು ಮಟ್ಟ ಹಾಕ್ಬೋದು, ಆ ಶಕ್ತಿ ನಮ್ಮಲ್ಲಿ ಇದೆ ಅಂತ ಇವರು ಹೇಳ್ಕೊಡ್ತಾರೆ. ಈ ಮೂವಿಯಲ್ಲಿ ನೆಕ್ಸ್ಟ್ ಸೀನ್ಲಿ ಮೇನ್ ವಿಲನ್ ವರುಣ್ ದಯಾಳನ ಆಫೀಸ್ಗೆ ನಮ್ಮ ಹೀರೋ ಅರ್ಜುನ್ ಸರ್ಜಾ ಮತ್ತು ಮಗಳು ನೀಲಾ ಡೈರೆಕ್ಟಾಗಿ ಮಾಸ್ ಎಂಟ್ರಿ ಕೊಟ್ಟು ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅರ್ಜುನ್ ಅವರು ಹೇಳ್ತಾರೆ, 800 ಜನರನ್ನು ಸಾಯಿಸಿ ಮಿನರಲ್ಸ್ ಕದ್ದು ಫಾರಿನ್ಗೆ ಕಳಿಸೋಕೆ ಪ್ಲ್ಯಾನ್ ಮಾಡಿದ್ದಲ್ಲೋ, ಇದನ್ನು ತಟ್ಟಿ ಕೇಳೋಕೆ ಯಾರೂ ಇಲ್ಲ ಅಂದ್ಕೊಂಡ್ರಾ? ಆಹಾ, ನಾವು ಬಂದಿದ್ದೀವಿ, ಏನು ಮಾಡ್ಕೊಳಕ್ಕಾಗುತ್ತೆ ಮಾಡ್ಕೊಳ್ರೋ ನೋಡೋಣ ಅಂತ ಹೇಳಿ ವಿಲನ್ ಗ್ಯಾಂಗ್ ಜೊತೆ ನೆಕ್ಸ್ಟ್ ಲೆವೆಲ್ ಫೈಟ್ ಮಾಡ್ತಾನೆ. ಮಾಡಿ ಕೊನೆಗೆ ವಿಲನ್ ವರುಣ ಸ್ಪಾಟಲ್ಲೇ ಮುಗಿಸ್ಬಿಡ್ತಾರೆ. ಟ್ವಿಸ್ಟ್ ಏನಪ್ಪ ಅಂತಂದರೆ, ಹೀರೋ ಅರ್ಜುನ್ ಇಷ್ಟೊಂದು ಕೊಲೆಗಳನ್ನು ಮಾಡಿದರೂ ಪೊಲೀಸ್ಗಳಿಗೆ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಕೂಡ ಸಿಗೋದಿಲ್ಲ. ಯಾಕಂದರೆ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಡೀ ವಿಷಯವನ್ನು ಅಷ್ಟೊಂದು ವೆಲ್ ಪ್ಲ್ಯಾನ್ಡಾಗಿ ಮುಚ್ಚಿ ಹಾಕಿರ್ತಾರೆ. ದೃಶ್ಯಂ ಸ್ಟೈಲ್ ಅಂತ ಅನ್ನಲ್ಲ, ಅದಕ್ಕೆ ದೃಶ್ಯಂ ಮೂವಿಗಳಲ್ಲೂ ಆ ಒಂದು ಪ್ಲ್ಯಾನ್ ವೆಲ್ ಎಕ್ಸಿಕ್ಯೂಟೆಡ್ ಆಗಿರ್ತವೆ. ಅದೇ ಥರ ಈ ಮೂವಿಲೂ ಕೂಡ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಕ್ಸಿಕ್ಯೂಟ್ ಮಾಡಿದೆ. ತಂದೆ ಮತ್ತು ಮಗಳು ಆರಾಮಾಗಿ ಮನೆಗೆ ಬಂದು ಏನು ತಿಳಿದಾಗೆ ನಾರ್ಮಲ್ ಲೈಫ್ನ ಲೀಡ್ ಮಾಡಿರ್ತಾರೆ. ಆದರೆ ಇಡೀ ಹಳ್ಳಿನ ಕಾಪಾಡಿದ್ದೀವಿ ಅನ್ನೋ ಒಂದು ಖುಷಿ ಇವರ ಮುಖದಲ್ಲಿ ಕಾಣ್ತಾ ಇರುತ್ತೆ. ಇಲ್ಲಿಗೆ ಈ ಒಂದು ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಸ್ಟೋರಿ ಆಫ್ ಬ್ಲಾಸ್ಟ್ ಮೂವಿ. ಪರ್ಸ್ನಲಿ ನನಗೆ ಅರ್ಜುನ್ ಸರ್ಜಾ ಅವರು ತುಂಬಾ ಇಷ್ಟ. ಈ ಮೂವಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಬಹಳ ದಿನ ಆದಮೇಲೆ ಅವರ ಒಂದು ಕಮ್ಬ್ಯಾಕ್ ಆಗಿದೆ. ಇಡೀ ಒಂದು ಫ್ಯಾಮಿಲಿ ಕೂತ್ಕೊಂಡು ಈ ಮೂವಿನ ನೋಡ್ಬೋದು ಅಂತ ಅನಿಸ್ತು ನನಗೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಒಪಿನಿಯನ್ನ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀನಿ. ನಿಮಗೆ ಈ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಬ್ಲಾಸ್ಟ್ ಅಂತ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ